ಜಾಸ್ತಿ ಆಗಿರೋದು, ಅದನ್ನು ಸೋಷಿಯಲ್ ಮೀಡಿಯಾ ಮೂಲಕ. ಬನ್ನಿ ಈ ಮಲ್ಲಿಕಾರ್ಜುನ ಮುತ್ತೆ ಅವರ ಬಂಡವಾಳ ಏನು ಅಂತ ಹೇಳ್ತೇನೆ. ಯಾದಗಿರಿ ಡಿಸ್ಟಿಕ್ ಶಹಾಪುರ್ ತಾಲೂಕು ಅಂಡ್ ಮಹಾಲ್ ರೋಜಾ ಅನ್ನೋ ಹಳ್ಳಿಲಿ ಯಮನೂರು ದೇವಸ್ಥಾನ ಇದೆ. ಅಂಡ್ ಈ ಒಂದು ದೇವಸ್ಥಾನ ಹತ್ರ ಮಲ್ಲಿಕಾರ್ಜುನ ಮುತ್ಯ ಪವಾಡಗಳನ್ನ ಹೇಳ್ತಾರ. ಆ ಪವಾಡಗಳು ಹೇಗೆ ಅಂತಂದ್ರೆ, ಈ ಮಲ್ಲಿಕಾರ್ಜುನ ಮುತ್ಯ ಮುಂದೆ ನೀವು ಜಸ್ಟ್ ಹೋಗಿ ನಿಂತ್ಕೊಂಡ್ರೆ ನಿಮ್ ಮುಖ ನೋಡಿ ನಿಮ್ ಜೊತೆ ಹಿಂದೆ ನಡೆದಿದ್ದು ಮುಂದೆ ನಡೆಯೋದು ಎಲ್ಲದನ್ನು ಎಕ್ಸಾಕ್ಟ್ ಆಗಿ ಹೇಳ್ತಾರಂತ. ಅಂಡ್ ಇವ್ರ ಹತ್ರ ಈಗ ತಾನೇ ಹುಟ್ಟಿರುವಂತಹ ಮಗುನೇನಾದ್ರೂ ಕರ್ಕೊಂಡು ಹೋದ್ರೆ ಆ ಮಗುವಿನ ಜೀವನ ಮುಂದೆ ಚೆನ್ನಾಗಿರುತ್ತಂತ. ಅಷ್ಟೇ ಅಲ್ಲ, ನೀವೇನಾದ್ರೂ ಹೊಸದಾಗಿ ಕಾರ್ ತಗೊಂಡ್ರೆ ಅಥವಾ ಹೊಸದಾಗಿ ಬೈಕ್ ತಗೊಂಡ್ರೆ ಅದನ್ನ ಇವ್ರ ಹತ್ರ ತಗೊಂಡು ಹೋಗಿ ಮಲ್ಲಿಕಾರ್ಜುನ ಮುತ್ಯ ಆ ಕಾರ್ನ ಅಥವಾ ಬೈಕ್ ನ ಓಡಿಸಿದ್ರೆ ಅವ್ರು ಓಡಿಸಾದ್ಮೇಲೆ ಆ ಕಾರ್ಗೆ ಅಥವಾ ಬೈಕ್ಗೆ ಆಕ್ಸಿಡೆಂಟ್ ಆಗಲ್ವಂತೆ. ಸೊ ಇದೆಲ್ಲ ಮಲ್ಲಿಕಾರ್ಜುನ ಮುತ್ಯನ ಪವಾಡಗಳು. ನೋಡಿ, ಮಲ್ಲಿಕಾರ್ಜುನ ಮುತ್ಯನ ಹೆಸರಲ್ಲಿ ಇನ್ಸ್ಟಾಗ್ರಾಮ್ ಅಲ್ಲಿ ಕೆಲವೊಂದು ಫ್ಯಾನ್ ಪೇಜಸ್ ಇದಾವೆ. ಅಂಡ್ ಅದನ್ನೆಲ್ಲ ಇವ್ರ ಜೊತೆಗಿರುವಂತಹ ಹುಡುಗರೇ ಕ್ರಿಯೇಟ್ ಮಾಡಿರೋದು. ಲೆಟ್ ಮಿ ಎಕ್ಸ್ಪ್ಲೇನ್. ಈ ಮಲ್ಲಿಕಾರ್ಜುನ ಮುತ್ಯ ಜೊತೆಲಿ ಯಾವಾಗ್ಲೂ 15ರಿಂದ 20 ಜನ ಕಾಲೇಜ್ ಹುಡುಗರು ಇರ್ತಾರ. ಅಂಡ್ ಈ ಹುಡುಗರು ಮಲ್ಲಿಕಾರ್ಜುನ ಮುತ್ಯ ಎಲ್ಲಿ ಹೋದ್ರು ಹಿಂದೆ ಮುಂದೆ ಓಡಾಡೋದು, ಜೈಕಾರ ಹಾಕೋದು. ಸಪೋಸ್ ಅನ್ಕೊಳ್ಳಿ, ಈಗ ಮಲ್ಲಿಕಾರ್ಜುನ ಮುತ್ಯ ಎಲ್ಲಿಗಾದ್ರೂ ಹೋಗಿರ್ತಾನೆ, ಈ ಹುಡುಗರು ಏನಿರ್ತಾರಲ್ವಾ ಇವರು ಜೋರಾಗಿ ಜೈಕಾರ ಹಾಕೋ ಸ್ಟಾರ್ಟ್ ಮಾಡ್ತಾರ. ಆ ಗಲಾಟೆಗೆ ಯಾರಪ್ಪ ಈ ಮುತ್ಯ ಅಂತ ಹೇಳ್ಬಿಟ್ಟು ನೋಡ್ಲಿಕ್ಕೆ ಜನ ಸೇರ್ತಾರ. ಆಗ ಅದನ್ನೇ ಯೂಸ್ ಮಾಡ್ಕೊಂಡು ಈ ಮುತ್ಯನ ಜೊತೆಗಿರುವಂತಹ ಹುಡುಗರು ಸೈಲೆಂಟ್ ಆಗಿ ಫೋನ್ ತೆಗೆದು ವಿಡಿಯೋ ಮಾಡ್ಕೋತಾರ. ಅದಾದ್ಮೇಲೆ ಆ ವಿಡಿಯೋನ ಎಡಿಟ್ ಮಾಡಿ ಜನ ಸೇವೆಗೆ ಅಂತ ಬಂದಿರುವ ಅನ್ಕೊಂಡು ರೀಲ್ಸ್ ಪೋಸ್ಟ್ ಮಾಡೋದು. ದೆನ್ ಆ ಒಂದು ರೀಲ್ಸ್ ಇನ್ಸ್ಟಾಗ್ರಾಮ್ ಅಲ್ಲಿ ವೈರಲ್ ಆಗ್ತವೆ. ಅದನ್ನ ನೋಡಿದಂತಹ ಸಾಮಾನ್ಯ ಜನರು, ಓ ಮಲ್ಲಿಕಾರ್ಜುನ ಮುತ್ಯ ಪವಾಡ ಪುರುಷ, ಇವ್ರ ಹತ್ರ ಹೋದ್ರೆ ನಮ್ ಸಮಸ್ಯೆಗಳಿಗೆ ಪರಿಹಾರ ಸಿಗುತ್ತೆ ಅಂತ ಜನ ಓಡಿ ಹೋಗ್ತಾರ. ಅಂತ ಜನರಲ್ಲಿ ಒಬ್ರು ಬಂದು ಪೊಲಿಟಿಷಿಯನ್ ಬಾಬುರಾವ್ ಚುಂಚನ್ಸೂರ್. ಈ ಬಾಬುರಾವ್ ಹಾಗೂ ಮಲ್ಲಿಕಾರ್ಜುನ ಮುತ್ಯ ಅವರು ಫೋನ್ ಕಾಲ್ ಅಲ್ಲಿ ಮಾತಾಡಿರುವಂತಹ ಒಂದು ಆಡಿಯೋ ಕ್ಲಿಪ್ ತುಂಬಾನೇ ವೈರಲ್ ಆಗಿತ್ತು. ಆ ಒಂದು ಫೋನ್ ಕಾಲ್ ಅಲ್ಲಿ ಬಾಬುರಾವ್ ಅವರು ಹೇಳ್ತಾರೆ, ರೀ ಮಲ್ಲಿಕಾರ್ಜುನ ಮುತ್ಯ, ನಾನ್ ಮುಂದೆ ಬರೋ ಎಲೆಕ್ಷನ್ ಅಲ್ಲಿ ಗೆಲ್ತೀನ ಇಲ್ವಾ ಹೇಳಿ, ನಿಮ್ಮ ಆಶೀರ್ವಾದದಿಂದ ನಾನೇನಾದ್ರೂ ಮುಂದಿನ ಎಲೆಕ್ಷನ್ ಅಲ್ಲಿ ಗೆದ್ಬಿಟ್ರೆ ನಿಮ್ ಹೆಸರಲ್ಲಿ ಒಂದು ಇಂಜಿನಿಯರಿಂಗ್ ಕಾಲೇಜು, ಒಂದು ಮೆಡಿಕಲ್ ಕಾಲೇಜು, 100 ಎಕರೆ ಜಾಗನೂ ಕೊಡ್ತೀನಿ. ಒಟ್ಟು ನಾನು ಎಲೆಕ್ಷನ್ ಅಲ್ಲಿ ಗೆಲ್ಬೇಕು. ನೀವು ನಿಮ್ಮ ಭಕ್ತಾದಿಗಳಿಗೆ, ನಿಮ್ ಊರಿನವ್ರಿಗೆ, ನಿಮ್ಮ ಅಕ್ಕಪಕ್ಕ ಹಳ್ಳಿಯವ್ರಿಗೆಲ್ಲ ಹೇಳಿ ನನಗೆ ವೋಟ್ ಹಾಕ್ಸಿ ನನ್ನನ್ನ ಎಲೆಕ್ಷನ್ ಅಲ್ಲಿ ಗೆಲ್ಲಿಸ್ರಿ ಅಂತ ಮಾತಲ್ಲೇ ಕಾಲಿಗೆ ಬೀಳೋ ತರ 70 ವರ್ಷದ ಮುದುಕ 25 ವರ್ಷ ಹುಡುಗನ ಹತ್ರ ಕೇಳ್ಕೊತಾ ಇರೋದು. ಇದಕ್ಕೆ ಮುತ್ಯ ಏನ್ ಹೇಳ್ತಾರೆ ಗೊತ್ತಾ? ಬಾಬುರಾವ್, ನೀನ್ ಎಲೆಕ್ಷನ್ ಅಲ್ಲಿ ಗೆದ್ದೆ ಗೆಲ್ತೀಯ, ನಾನ್ ಹೇಳ್ತಾ ಇದ್ದೀನಿ, ಕರ್ನಾಟಕದಲ್ಲಿ ಒಂದೇ ಅಲ್ಲ ಇಡೀ ಭಾರತದಲ್ಲಿ ನಿನ್ ಹೆಸರಾಗುತ್ತೆ. ನಾನು ಈ ತರ ಹೇಳಿದ್ದೇನಾದ್ರೂ ಆಗಿಲ್ಲ ಅಂತಂದ್ರೆ ನಾನು ಇಲ್ಲಿ ಪವಾಡಗಳನ್ನ ಹೇಳೋದು ನನ್ ಗದ್ಗೆನೆ ಬಿಟ್ಬಿಡ್ತೀನಿ ಅಂತ ಮಲ್ಲಿಕಾರ್ಜುನ ಮುತ್ಯ ಓಪನ್ ಆಗಿ ಹೇಳ್ತಾರೆ. ಶೀಟ್ ಅಲ್ಲದು ನನ್ ಶೀಟ್ ಅದ, ನಂದು ಯಾವಾಗ ಮೇರ್ಲಿಲ್ಲ ಅಂದ್ರೆ ಇಲ್ಲ ಕೂಡ ನಾ ಬಿಡು. ಆದ್ರೆ 2023 ವಿಧಾನಸಭಾ ಚುನಾವಣೆಯಲ್ಲಿ ಬಾಬುರಾವ್ ಚುಂಚನ್ಸೂರ್ ಅವರು ಹೀನಾಯವಾಗಿ ಸೋತ್ ಹೋಗ್ತಾರ. ನೀನ್ ಎಲೆಕ್ಷನ್ ಅಲ್ಲಿ ಏನಾದ್ರೂ ಗೆದ್ದಿಲ್ಲ ಅಂತಂದ್ರೆ ನಾನು ಇಲ್ಲಿ ಗದ್ಗೆನೆ ಬಿಟ್ಬಿಡ್ತೀನಿ ಅಂತ ಹೇಳಿದಂತಹ ಮುತ್ಯ ತನ್ನ ಮಾತಿನ ಮೇಲೆನೆ ನಿಲ್ಲಲ್ಲ. ಸೊ ಇದನ್ನ ವಿಜಯಪುರಿನ ಶಕ್ತಿ ಕುಮಾರ್ ಅನ್ನೋ ಪತ್ರಗಾರ ಒಬ್ರು ಪ್ರಶ್ನೆ ಮಾಡ್ತಾರ. ಅಲ್ಲ ಮುತ್ಯ ಅವರೇ, ಬಾಬುರಾವ್ ಚುಂಚನ್ಸೂರ್ ಏನಾದ್ರೂ ಎಲೆಕ್ಷನ್ ಅಲ್ಲಿ ಗೆದ್ದಿಲ್ಲ ಅಂತಂದ್ರೆ ನಾನು ಇಲ್ಲಿ ಗದ್ಗೆನೆ ಬಿಟ್ಬಿಡ್ತೀನಿ ಅಂತ ಹೇಳಿದವ್ರು ನೀವು, ಈಗ ಯಾಕೆ ನಿಮ್ ಮಾತಿನ ಮೇಲೆ ನಿಲ್ತಾ ಇಲ್ಲ ಅಂತ. ಆದ್ರೆ ಈ ಒಂದು ಪ್ರಶ್ನೆಗೆ ಮಲ್ಲಿಕಾರ್ಜುನ ಮುತ್ಯ ಉತ್ತರ ಕೊಡೋಕಾಗದೆ ತನ್ನ ಸಾಗಿರುವಂತಹ ಗುಂಡಗಳ ಕೈಯಿಂದ ಫೋನ್ ಮಾಡಿಸಿ ಜರ್ನಲಿಸ್ಟ್ ಶಕ್ತಿ ಕುಮಾರ್ ಅವ್ರಿಗೆ ಜೀವ ಬೆದರಿಕೆ ಹಾಕ್ಸ್ತಾರ. ಏನ್ ಮಾಡ್ತಿ? ನನ್ನ ಜೀವವಾದ್ರ ಪರವಾಗಿಲ್ಲ, ಜೀವ ತಿಂತಿ ನೋಡು. ಏನಿನ್ ಹೆಸರ? ಆದ್ರೆ ಶಕ್ತಿ ಕುಮಾರ್ ಅದಕ್ಕೆಲ್ಲ ಅಂಜದೆ ಮಲ್ಲಿಕಾರ್ಜುನ ಮುತ್ಯ ಅವ್ರಿಗೆ ಇನ್ನೊಂದು ಸವಾಲ್ ಹಾಕ್ತಾರ. ಅಲ್ಲ ಮಲ್ಲಿಕಾರ್ಜುನ ಮುತ್ಯ ಅವರೇ, ಬಾಬುರಾವ್ ಚುಂಚನ್ಸೂರ್ ಮ್ಯಾಟರ್ ಅಲ್ಲಿ ನಿಮ್ ಪವಾಡ ವರ್ಕ್ ಆಗಿಲ್ಲ, ಆದ್ರೆ ನಿಜವಾಗ್ಲೂ ನೀವು ಭವಿಷ್ಯನ ಹೇಳ್ತೀರಾ, ನೀವು ಪವಾಡಗಳನ್ನ ಮಾಡ್ತೀರಾ ಅನ್ನೋದಾದ್ರೆ ನಂದೊಂದು ಸವಾಲಿದೆ. ಮುಂದಿನ ವರ್ಷ ಚುನಾವಣೆಯಲ್ಲಿ ಯಾವ ಪಕ್ಷ ಗೆಲ್ಲುತ್ತೆ ಅಂಡ್ ಯಾರು ಮುಖ್ಯಮಂತ್ರಿಗಳಾಗ್ತಾರೆ ಅನ್ನೋದನ್ನ ಹೇಳಿ ಅಂತ ಶಕ್ತಿ ಕುಮಾರ್ ಮಲ್ಲಿಕಾರ್ಜುನ ಮುತ್ಯ ಅವ್ರಿಗೆ ಸವಾಲ್ ಹಾಕ್ತಾರೆ. ಆದ್ರೆ ಆಗ್ಲೂ ಮಲ್ಲಿಕಾರ್ಜುನ ಮುತ್ಯ ಇದಕ್ಕೆಲ್ಲ ಉತ್ತರ ಕೊಡದೆ ಮಲ್ಲಿಕಾರ್ಜುನ ಮುತ್ಯರ ಅಂಧ ಭಕ್ತ ಒಬ್ರು ಶಕ್ತಿ ಕುಮಾರ್ಗೆ ಕಾಲ್ ಮಾಡಿ ಏನ್ ಹೇಳ್ತಾರೆ ಗೊತ್ತಾ? ಬಾಬುರಾವ್ ಚುಂಚನ್ಸೂರ್ ಮ್ಯಾಟರ್ ಅಲ್ಲಿ ಬಾಬುರಾವ್ ಎಲೆಕ್ಷನ್ ಅಲ್ಲಿ ಸೋತ್ ಹೋಗ್ತಾನೆ ಅನ್ನೋ ವಿಷಯ ನಮ್ಮ ಮುತ್ಯಗೆ ಆಲ್ರೆಡಿ ಗೊತ್ತಿತ್ತು. ಸೊ ಯಾವಾಗ ಬಾಬುರಾವ್ ಬಂದು ಮಲ್ಲಿಕಾರ್ಜುನ ಮುತ್ಯ ಹತ್ರ ನಾನು ಎಲೆಕ್ಷನ್ ಅಲ್ಲಿ ಗೆಲ್ತೀನ ಇಲ್ವಾ ಅಂತ ಹೇಳಿ ಅಂತ ಕೇಳಿದಾಗ ನಮ್ಮ ಮುತ್ಯ ನೀನ್ ಗೆಲ್ತೀಯ ಹೋಗು ಅಂತ ಹೇಳಿ ಭರವಸೆ ಕೊಟ್ಟು ಕಳ್ಸಿದ್ರು. ಆಗ್ಲೇ ಏನಾದ್ರೂ ನಮ್ಮ ಮುತ್ಯ ನೀನ್ ಎಲೆಕ್ಷನ್ ಅಲ್ಲಿ ಸೋತ್ ಹೋಗ್ತೀಯಪ್ಪ ಅಂತ ಹೇಳ್ಬಿಟ್ಟಿದ್ರೆ ಆ ವ್ಯಕ್ತಿ
ಹತ್ಯೆ ಮಾಡ್ಕೊಂಡು ಸತ್ತು ಹೋಗ್ಬಿಡ್ತಿದ್ದ. ಸೊ ಒಂದು ಜೀವ ಉಳಿಲಿ ಅಂತ ಹೇಳ್ಬಿಟ್ಟು ನಮ್ಮ ಮುತ್ಯ ಸುಳ್ಳು ಹೇಳಿದ್ರು ಅಂತ ಹೇಳ್ತಾನೆ. ಹಾಗಲಕಾಯಿಗೆ ಬೇವಿನಕಾಯಿ ಸಾಕ್ಷಿ ಅನ್ನೋ ತರ ಇವ್ರ ಮುತ್ಯ ಏನೇ ಹೇಳಿ, ಏನೇ ಮಾಡ್ಲಿ, ಏನೇ ಸುಳ್ಳು ಹೇಳಿದ್ರು ಇಲ್ಲ ಅದ್ ಹಂಗಲ್ಲ, ನಮ್ಮ ಮುತ್ಯ ಹೇಳಿದ ಅರ್ಥ ಇದಿತ್ತು ಅದಿತ್ತು ಅಂತ ಈ ಅಂಧ ಭಕ್ತಾದಿಗಳು ಅವ್ರನ್ನ ಸಮರ್ಥಿಸ್ಕೊಳ್ಳೋದು. ಈ ಮಲ್ಲಿಕಾರ್ಜುನ ಮುತ್ಯ ಸೆಕೆಂಡ್ PUC ಓದಿರೋದು. ಪಾಸ್ ಆಗಿದ್ರೋ ಫೇಲ್ ಆಗಿದ್ರೋ ನನಗ್ ಗೊತ್ತಿಲ್ಲ. ಆದ್ರೆ ಸ್ಪೋರ್ಟ್ಸ್ ಬೈಕ್ ನ ಹೈ ಸ್ಪೀಡ್ ಅಲ್ಲಿ ಹೆಲ್ಮೆಟ್ ಇಲ್ಲದೆ ಓಡಿಸ್ತಾರೆ. ವೈಟ್ ಬೋರ್ಡ್ ಇರುವಂತಹ ಕಾರ್ಗೆ ಪೊಲೀಸ್ ಸೈರನ್, ಪೊಲೀಸ್ ಲೈಟ್ ನ ಹಾಕ್ಸ್ಕೊಂಡು ಓಡಾಡೋದು. ಅಲ್ಲ, ಪೊಲೀಸ್ ಅವ್ರಿಗೇನೆ ಅನ್ನೆಸೆಸರಿ ಆಗಿ ಸೈರನ್ ನ ಯೂಸ್ ಮಾಡೋ ಪರ್ಮಿಷನ್ಸ್ ಇಲ್ಲ. ಅಂತದ್ರಲ್ಲಿ ಇವರು ಪ್ರೈವೇಟ್ ಕಾರ್ ಅಂದ್ರೆ ವೈಟ್ ಬೋರ್ಡ್ ಇರುವಂತಹ ಕಾರ್ಗೆ ಸೈರನ್ ನ ಹಾಕ್ಸಿ, ಪೊಲೀಸ್ ಲೈಟ್ ನ ಹಾಕ್ಸಿ ಕಾರ್ನ ಯೂಸ್ ಮಾಡ್ತಾ ಇರೋದು. ಏನಪ್ಪಾ ಮಾಡ್ತಿದ್ದೀರಾ ಯಾದಗಿರಿ ಪೊಲೀಸ್ ಅವರೇ? ಸಾಮಾನ್ಯ ಜನ ಏನಾದ್ರು ಟ್ರಾಫಿಕ್ ವೈಲೇಷನ್ ಮಾಡ್ತಾ ನಿಮ್ ಕಣ್ಣಿಗೆ ಕಾಣಿಸ್ಬಿಟ್ರೆ ಅದ್ ಎಷ್ಟೆಷ್ಟೋ ಫೈನ್ ಹಾಕ್ಬಿಡ್ತೀರಾ, ಗಾಡಿನ ತಗೊಂಡು ಪೊಲೀಸ್ ಸ್ಟೇಷನ್ ಅಲ್ಲಿ ಇಟ್ಕೋತೀರಾ. ಅಂತದ್ರಲ್ಲಿ ಇವರೆಲ್ಲ ನಿಮ್ ಕಣ್ಣಿಗೆ ಕಾಣಿಸಲ್ಲಲ್ವಾ? ಇನ್ನು ಈ ವಿಡಿಯೋದಲ್ಲಿ ನೋಡಿ, ಮಲ್ಲಿಕಾರ್ಜುನ ಮುತ್ಯ ಏನೋ ಜೋಕಾಲಿ ಮೇಲೆ ಕಾಲ್ ಹಾಕೊಂಡು ಕೂತಿದ್ದಾರೆ. ಆದ್ರೆ ಇವ್ರಿಗಿಂತ 3 ಪಟ್ಟು ವಯಸ್ಸಿರುವಂತಹ ಇವರು ಕಾಲ್ ಕೆಳಗಡೆ ಕೂತಿದ್ದಾರೆ. ಯಾಕೆ? ದೊಡ್ಡವ್ರಿಗೆ ಮರ್ಯಾದೆ ಕೊಡ್ಬೇಕು ಅನ್ನೋ ಅಷ್ಟು ಮಾತ್ರ ಸಂಸ್ಕಾರ ನಿಮ್ ನಡೆದಾಡುವ ದೇವ್ರಿಗಿಲ್ವಾ? ಈ ಹಿಂದೆ ಅಂಡ್ ಈಗ್ಲೂ ನಡೆದಾಡುವ ದೇವ್ರು ಅಂತ ಆಗಿನ ಕಾಲದಲ್ಲೇ